19 ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇವತ್ತೂ ಕೂಡ ರಾಜ್ಯಕ್ಕೆ ವಾಪಸ್ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಎಸ್ಐಟಿಗೆ ಕೈ ಕೊಟ್ಟಿದ್ದಾರೆ ಮೋಸ್ಟ್ ವಾಂಟೆಡ್ ಪ್ರಜ್ವಲ್. ಎಸ್ಐಟಿಗೆ ಕೈ ಕೊಟ್ಟಿದ್ದಾರೆ ಮೋಸ್ಟ್ ವಾಂಟೆಡ್ ಪ್ರಜ್ವಲ್. ಇವತ್ತು ಬೆಂಗಳೂರಿಗೆ ಬರಲ್ಲ ಪ್ರಜ್ವಲ್ ರೇವಣ್ಣ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜರ್ಮನಿಯ ಮ್ಯೂನಿಕ್ನಿಂದ ವಿಮಾನ ಟೇಕ್ ಆಫ್ ಆಗಿದೆ. ಆ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣವನ್ನ ಬೆಳೆಸ್ತಾ ಇಲ್ಲ. ಮ್ಯೂನಿಕ್ನಿಂದ ಹೊರಟಂತಹ ವಿಮಾನವನ್ನ ಏರಿಲ್ಲ ಪ್ರಜ್ವಲ್. ಮುಂದುವರೆದಿದೆ ಪ್ರಜ್ವಲ್ ರೇವಣ್ಣ ಅವರ ಕಣ್ಣ ಮುಚ್ಚಾಲೆಯ ಆಟ. LH764 ವಿಮಾನದಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬಂಧನಕ್ಕೆ ಅಲರ್ಟ್ ಆಗಿತ್ತು ರಾಜ್ಯದಲ್ಲಿ ಎಸ್ಐಟಿ. ಬಟ್ ಮತ್ತೊಮ್ಮೆ ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದಾರೆ. ಮ್ಯೂನಿಕ್ ಏರ್ಪೋರ್ಟ್ ಕಡೆಗೆ ಪ್ರಜ್ವಲ್ ರೇವಣ್ಣ ಸುಳಿದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಭಾರತಕ್ಕೆ ಬರೋದಿಲ್ವಾ ಪ್ರಜ್ವಲ್ ರೇವಣ್ಣ ಅವರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಪ್ರಜ್ವಲ್ ರೇವಣ್ಣ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಬೆಂಗಳೂರಿನತ್ತ ಮುಖವನ್ನ ಮಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಏಪ್ರಿಲ್ 26ರಂದೇ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಪ್ರಜ್ವಲ್. ಎಸ್ಐಟಿಗೆ ಕೈ ಕೊಟ್ಟಿದ್ದಾರೆ ಮೋಸ್ಟ್ ವಾಂಟೆಡ್ ಪ್ರಜ್ವಲ್. ಇವತ್ತು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರಲ್ಲ ಅನ್ನುವಂತಹ ಮಾಹಿತಿ ಕನ್ಫರ್ಮ್ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಕಾರಣ ಜರ್ಮನಿಯಲ್ಲಿ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಸಹಜವಾಗಿ ಇವತ್ತು ಮಧ್ಯರಾತ್ರಿ ಅವರು ರಾಜ್ಯಕ್ಕೆ ಬರಬಹುದು ಅನ್ನುವಂತಹ ಮಾಹಿತಿ ಇತ್ತು. ಎಸ್ಐಟಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ರು. ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಅವರನ್ನ ಲಾಕ್ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಎಲ್ಲ ಅಂದುಕೊಂಡಂತಾಗಿದ್ರೆ ಇವತ್ತು ಮಧ್ಯರಾತ್ರಿಗೆ ಪ್ರಜ್ವಲ್ ರೇವಣ್ಣ ರಾಜ್ಯವನ್ನ ರೀಚ್ ಆಗಬೇಕಿತ್ತು, ರಾಜ್ಯಕ್ಕೆ ವಾಪಸ್ ಆಗಬೇಕಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಅವರು ರಾಜ್ಯಕ್ಕೆ ಬರ್ತಾ ಇಲ್ಲ, ಮತ್ತೆ ಕಣ್ಣ ಮುಚ್ಚಾಲೆ ಆಟವನ್ನು ಮುಂದುವರಿಸಿದ್ದಾರೆ ಅಂತ ಹೇಳಿ. ಏನೆಲ್ಲ ಬೆಳವಣಿಗೆಗಳಾಗಬಹುದು, ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗ ಅವರನ್ನ ಲಾಕ್ ಮಾಡ್ಲಿಕ್ಕಿರುವಂತಹ ಆಪ್ಷನ್ಸ್ಗಳೇನು ಅಂತ? ಖಂಡಿತ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ನಿನ್ನೆ ಸಂಜೆಯಿಂದನೂ ಕೂಡ ಅವರ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಸಂಜೆ ಟಿಕೆಟ್ ಕನ್ಫರ್ಮ್ ಆದ ಬಳಿಕ ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರ ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ತಯಾರಿಯನ್ನು SIT ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ರು. ಅವರ ಚಲನವಲನಗಳೇನಿತ್ತು, ಚಲನವಲನಗಳ ಸಂಪೂರ್ಣ ಮಾಹಿತಿಗಳ ಹಾಕಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಯಾಕೆಂದರೆ ಅವರು ಏರ್ಪೋರ್ಟ್ಗೆ ಬರ್ತಾರ, ಏರ್ಪೋರ್ಟಿಂದ ಬಂದು ಏನಾದರೂ ಪ್ರಯಾಣವನ್ನು ಬೆಳೆಸಿ ಏನಾದರೂ ಮಾಹಿತಿಗಳು ಸಿಗ್ತಾವ, ಜೊತೆಗೆ ಏರ್ಪೋರ್ಟ್ಗೆ ಬಂದ ತಕ್ಷಣ ಅವರನ್ನು ಬಂಧನಕ್ಕೆ ಒಳಪಡಿಸ್ಬೋದಾ, ಈ ರೀತಿಯ ಪ್ರಯತ್ನಗಳನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ರು. ಆದರೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನು ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಕ್ಲಾಸ್ ಏನು ಟಿಕೆಟ್ ಅನ್ನು ಬುಕ್ ಮಾಡಿದ್ರು, ಆ ಟಿಕೆಟ್ ಈಗ ಕ್ಯಾನ್ಸಲ್ ಆಗಿದೆ, ಜೊತೆಗೆ ಅದಕ್ಕೆ ಬೋರ್ಡಿಂಗ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರೋಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಅಧಿಕೃತವಾಗಿ ಮ್ಯಾನಿಫೆಸ್ಟೋ ಏನಿತ್ತು, ಮ್ಯಾನಿಫೆಸ್ಟೋ ಬರ್ತಾ ಇದೆ. ಮ್ಯಾನಿಫೆಸ್ಟೋ ಬಂದ ಬಳಿಕ ಗೊತ್ತಾಗುತ್ತೆ ಇದು ಅಧಿಕೃತವಾಗಿ ಭಾರತಕ್ಕೆ ಬರ್ತಾ ಇಲ್ಲ, ಅವರು SIT ಮುಂದೆ ಕಣ್ಣ ಮುಚ್ಚಾಲೆ ಆಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಪ್ರೇಮ್, ಮುರಳಿ, ಇದೇ ಮೊದಲಲ್ಲ ಈ ರೀತಿ ಬರೋದು. ಲಾಸ್ಟ್ ಟೈಮಲ್ಲಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು. ಈ ಹಿಂದೆಯೂ ಕೂಡ 2 ಬಾರಿ ಇದೇ ರೀತಿಯ ಚಳ್ಳೆಹಣ್ಣು ತಿನ್ನಿಸುವಂತಹ ಕೆಲಸವನ್ನ ಪ್ರಜ್ವಲ್ ಮಾಡಿದ್ರು. ಪದೇ ಪದೇ ಹೀಗೆ ತಲೆಮರೆಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಪ್ರಜ್ವಲ್ ಅವರನ್ನ ಈಗ SIT ಹೇಗೆ ವಶಕ್ಕೆ ಪಡಿಬಹುದು, ಹೇಗೆ ಲಾಕ್ ಮಾಡಬಹುದು, ಅವರ ಮುಂದಿರುವಂತಹ ಆಪ್ಷನ್ಸ್ಗಳು ಏನು ಅಂತ ಹೇಳಿ ಮುರಳಿ?
ಖಂಡಿತ ಪ್ರೇಮ್, ಯಾಕೆಂದ್ರೆ ಪ್ರಮುಖವಾಗಿ SIT ಅಧಿಕಾರಿಗಳು ಇವತ್ತು ಬರ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ಗೆ ಕಾಯ್ತಾ ಇದ್ರು. ಇವತ್ತು ಕನ್ಫರ್ಮೇಶನ್ ನಲ್ಲಿ ಗೊತ್ತಾಗಿದೆ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಮತ್ತೆ ಮರಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ 3ನೇ ತಾರೀಕು ಅವರು ಮರಳ್ತಾರೆ ಅಥವಾ 12ನೇ ತಾರೀಕು ಬರ್ತಾರೆ ಅಥವಾ 15ನೇ ತಾರೀಕು ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಯಾವ ಮಾಹಿತಿಗಳು ಕೂಡ ಈಗ ಸತ್ಯ ಆಗ್ತಾ ಎಲ್ಲ ಕೂಡ ಹುಸಿ ಆಗ್ತಾ ಇರೋಂಥದ್ದು. ಅವ್ರು ಬರುವಂತ ಭರವಸೆ ಏನಿತ್ತು ಅದು ಸಂಪೂರ್ಣವಾಗಿ SIT ಅಧಿಕಾರಿಗಳಿಗೆ ಹುಸಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅವರನ್ನ ವಾಪಸ್ ಭಾರತಕ್ಕೆ ಕರ್ಸ್ಕೊಳ್ಬೇಕು ಮತ್ತು ಅವರ ವಿರುದ್ಧ ಇರುವಂತ ಪ್ರಕರಣ ಏನಿತ್ತು ಅದನ್ನ ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಈಗ ಹೊರದೇಶದಲ್ಲಿ ತಲೆಮರೆಸ್ಕೊಂಡಿರುವಂತ ಆರೋಪಿಗೆ ಕರ್ಕೊಂಡು ಬರ್ಲಿಕ್ಕೆ ಒಂದೇ ಒಂದು ಅವಕಾಶ ಇರುವಂತದ್ದು, ಅದು ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟು ಕರ್ಕೊಂಡು ಬರಬೇಕು. ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಡಬೇಕು ಅಂದ್ರೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಆದ ಬಳಿಕ ಅವರಿಗೆ NBW ಅಂದ್ರೆ ನಾನ್ ಬೈಲಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಿಸಿ ಕೋರ್ಟ್ನ ಮೂಲಕ ಅದಾದ ನಂತರ CBI ಮೂಲಕ ಇಂಟರ್ಪೋಲ್ಗೆ ಒಂದು ರೆಡ್ ಕಾರ್ನರ್ ನೋಟಿಸ್ನ ಮಾಹಿತಿನ ಕೊಡಬೇಕಾಗುತ್ತೆ. ಅದಾದ ಬಳಿಕ ಯಾವ ದೇಶದಲ್ಲಿ ಇದ್ದಾರೆ ಅಲ್ಲಿಂದ ಕರ್ಕೊಂಡು ಬರೋ ಪ್ರಯತ್ನಗಳನ್ನ ಮಾಡಬೇಕು. ಇದೆಲ್ಲ ಕಾನೂನಾತ್ಮಕವಾಗಿ ನಡಿಬೇಕಾದಂಥ ಪ್ರಕ್ರಿಯೆಗಳು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಮೊದಲೇ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇತ್ತು. ಆ ಕುತೂಹಲ ಎಲ್ಲ ಕೂಡ ಈಗ ಹುಸಿಯಾಗಿರುವಂಥದ್ದು. ಅರುಣ್, ಪ್ರೇಮ್. ಓಕೆ.